ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ಏನೋ ಪ್ರಾರಂಭವಾಗಿದೆ. ಆದರೆ ಈ ತಲೆಬುರುಡೆ ಹಿಂದೆ ಬಿದ್ದ ಎಸ್ಐಟಿ ತಂಡಕ್ಕೆ ಸ್ಫೋಟಕ ಮಾಹಿತಿಯನ್ನ ಹೊರಗಿಡುವ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಕೂಡ ಹೆಚ್ಚಿದೆ. ಆದರೆ ಎಸ್ಐಟಿ ತಂಡಕ್ಕೆ ತನಿಖೆ ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ತನಿಖೆಗೆ ಇಳಿದಿರುವ ಎಸ್ಐಟಿಗೆ ಸಾಲು ಸಾಲು ಸವಾಲುಗಳು ಎದುರಾಗುವ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಎಸ್ಐಟಿ ತಂಡಕ್ಕೆ ಯಾವ ರೀತಿಯ ಸವಾಲುಗಳು ಎದುರಾಗಬಹುದು? ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಕ್ಕೆ ಎಸ್ಐಟಿ ತಂಡ ತಲೆ ಕೆಡಿಸಿಕೊಳ್ಳುವ ಹಂತಕ್ಕೆ ಹೋಗಬಹುದು? ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಯಲಾಗುತ್ತಾ ಧರ್ಮಸ್ಥಳ ಸಮಾಧಿ ಕೇಸ್. ಬುರುಡೆ ಸಾಕ್ಷ್ಯದ ಬಗ್ಗೆ ಗಂಭೀರ ತನಿಖೆ ಶುರು. ಧರ್ಮಸ್ಥಳ ಗ್ರಾಮದ ಅರಣ್ಯ ಪ್ರದೇಶಗಳ ಸುತ್ತಮುತ್ತ ಶವಗಳನ್ನ ಹೂತಿಡಲಾಗಿದೆ ಎನ್ನುವ ಆರೋಪವಿದೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನೇಮಕ ಮಾಡಿರೋ ವಿಶೇಷ ತನಿಖಾ ತಂಡ ತನಿಖೆಯನ್ನ ಆರಂಭಿಸಿದೆ. ಶವಗಳನ್ನ ಹೂತಿಟ್ಟಿದ್ದೇನೆ ಎಂದು ದೂರು ಕೊಟ್ಟ ಅನಾಮಿಕನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಅನುಚೇತ್ ಹಾಗೂ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ತನಿಖೆ ಆರಂಭಗೊಂಡಿದೆ. ವಕೀಲರ ಜೊತೆ ದೂರು ಕೊಟ್ಟ ಅನಾಮಿಕ ವಿಚಾರಣೆಗೆ ಹಾಜರಾಗಿದ್ದಾನೆ. ಅಧಿಕಾರಿಗಳು ಬುರುಡೆ ಅಗಿದ ಜಾಗವನ್ನ ತೋರಿಸುವಂತೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅನಾಮಿಕ ಕೊಟ್ಟ ಬುರುಡೆ ಎಫ್ಎಸ್ಎಲ್ ಲ್ಯಾಬ್ನಲ್ಲಿದೆ. ಆದರೆ ಈ ಬುರುಡೆ ಧರ್ಮಸ್ಥಳ ಗ್ರಾಮದಿಂದಲೇ ತೆಗೆದಿದ್ದ, ಬೇರೆ ಕಡೆಯಿಂದ ತೆಗೆದಿದ್ದ ಎಂಬ ಬಗ್ಗೆ ತನಿಖೆಗೆ ಎಸ್ಐಟಿ ಮುಂದಾಗಿದೆ. ಅನಾಮಿಕ ದೂರುದಾರನ ಮೂಲಕವೇ ಬುರುಡೆ ಅಗಿದ ಜಾಗದ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಲಿದ್ದಾರೆ ಎನ್ನಲಾಗ್ತಿದೆ. ಜಾಗದ ಪರಿಶೀಲನೆ ಬಳಿಕ ಆ ಜಾಗದ ಮಣ್ಣಿನ ಎಫ್ಎಸ್ಎಲ್ ಪರೀಕ್ಷೆ ಕೂಡ ನಡೆಯಲಿದ್ದಂತೆ. ಅನಾಮಿಕ ಕೊಟ್ಟ ಬುರುಡೆಯಲ್ಲಿರೋ ಮಣ್ಣಿನ ಕಣ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಅನಾಮಿಕ ತೋರಿಸುವ ಜಾಗದ ಮಣ್ಣಿನ ಪರೀಕ್ಷೆ ನಡೆಯಲಿದ್ದು, ಎರಡೂ ಮಣ್ಣಿನ ಕಣಗಳನ್ನ ಮ್ಯಾಚ್ ಮಾಡಿ ನೋಡಿ ಬಳಿಕವೇ ಬುರುಡೆ ಧರ್ಮಸ್ಥಳ ಗ್ರಾಮದಲ್ಲೇ ತೆಗೆದಿದ್ರ ಅನ್ನೋದು ಗೊತ್ತಾಗಲಿದೆ. ದಿನೇಶ್ ಕಾಶಿಪಟ್ನ, ಹರೀಶ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪ್ರಕರಣದ ತನಿಖೆ ಶುರುವಾಗಿದೆ. ಎಸ್ಐಟಿ ರಚನೆಯಾಗಿದ್ದರ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಶ್ರೀ ಕ್ಷೇತ್ರದ ಭಕ್ತಾದಿಗಳು ತನಿಖೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ದೇವರು ತಪ್ಪು ಮಾಡಿಲ್ಲ, ಇದೆಲ್ಲ ಷಡ್ಯಂತ್ರ. ಅನಾಮಿಕನ ವಿರುದ್ಧ ಕೆರಳಿ ಕೆಂಡವಾದ ಭಕ್ತಾದಿಗಳು. ಧರ್ಮಸ್ಥಳ ಪ್ರಕರಣ ದೇಶಾದ್ಯಂತ ಸದ್ದು ಮಾಡ್ತಿದೆ. ಅನಾಮಿಕ ಬಂದು ಹೂತಿಟ್ಟ ಶವಗಳ ಮಾಹಿತಿ ಕೊಡುತ್ತೇನೆ ಎಂದಿದ್ದಕ್ಕೆ ಎಸ್ಐಟಿ ರಚನೆಯಾಗಿದೆ. ತನಿಖೆ ಬಗ್ಗೆ ಮಂಜುನಾಥ ಸ್ವಾಮಿ ಭಕ್ತಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ತನಿಖೆ ಮಾಡುವುದೇ ಸರಿ ಇಲ್ಲ. ನಾನು ಹೇಳಿದ ತಪ್ಪು ಅಂತ ನಾನು ಹೇಳ್ತೀನಲ್ಲ, ಅದು ಸರಿ ಇಲ್ಲ. ಅದು ಆ ತನಿಖೆ ಮಾಡ್ತಿರೋದು ತಪ್ಪು. ಅದು ಯಾಕೆ ಅಂದರೆ ಯಾರೋ ಒಬ್ಬ ಮಾಡಿರೋ ತಪ್ಪಿಗೆ ಈಗ ಧರ್ಮಸ್ಥಳಕ್ಕೆ ವಿರಂಧಗಳ ಮೇಲೆ ಅಪಮಾನ ಸೇರಿ ಮಾಡ್ತಾರಲ್ಲ, ಅದು ಭಾಳ ತಪ್ಪಿದೆ. ಅದು ಸುಳ್ಳು ಹೇಳಿದವನಿಗೆ ಸರ್ಕಲ್ನಲ್ಲಿ ನಿಲ್ಲಿಸಿ ಹೊಡೆಯಿರಿ. ಎಸ್ಐಟಿ ತನಿಖೆ ನಡೀಲಿ, ಇಂಟರ್ನ್ಯಾಷನಲ್ ತನಿಖೆನ ನಡೀಲಿ. ಇಲ್ಲಿ ಏನು ಸತ್ಯ ಇದೆ ಅನ್ನೋದು ಎಲ್ಲರಿಗೂ ಪಬ್ಲಿಕ್ಕಿಗೂ ಗೊತ್ತಾಗಲಿ. ಏನು ನಡೀತಾ ಇದೆ ಅನ್ನೋ ಪಬ್ಲಿಕ್ಕಿಗೆ ಗೊತ್ತಾಗಲಿ. ಸತ್ಯ ಹೊರಗಡೆ ಬಂದ ಮೇಲೆ ಸುಳ್ಳು ಸಾಕ್ಷಿ ಯಾವನು ಹೇಳಿದ್ದಾನೆ ಅವನಿಗೆ ಇಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಹೊಡೀರಿ. ಅವನಿಗೆ ಶಿಕ್ಷೆ ಹೆಂಗೆ ಕೊಡಬೇಕು ಅಂತ ಹೇಳಿದ್ರೆ ಸರ್ಕಲಲ್ಲಿ ನಿಲ್ಲಿಸಿ ಹೊಡೆದು ಶಿಕ್ಷೆ ಕೊಡಬೇಕು ಅವನಿಗೆ. ಅದಾಗುತ್ತಾ? ನಮ್ಮ ಇದರಲ್ಲಿ ನ್ಯಾಯ ಇದೆಯಾ? ಆಗಲ್ಲ ನಮ್ಮಲ್ಲಿ. ತನಿಖೆ ನಡೆಯಲಿ, ಸತ್ಯ ಹೊರಬರಲಿ. ಅಂದರೆ ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಆಲ್ರೆಡಿ ಇವಾಗ ನಂಬಿಕೆ ಇದೆ. ಇವಾಗ ಎಸ್ಐಟಿ ತನಿಖೆ ಸತ್ಯ ಹೊರಗೆ ಬರ್ಬೇಕಂತ ನಾವೆಲ್ಲರೂ ಇದು ಮಾಡ್ತಿದ್ದೀವಿ. ಇವಾಗ ಅದರ ಬಗ್ಗೆ ಜಾಸ್ತಿ ಏನು ಹೇಳಬೇಕಂತ ಇಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯ ಏನಂತ ಹೇಳಿದರೆ ಕ್ಷೇತ್ರ ಯಾವ ಥರ ಇದೆ, ಕ್ಷೇತ್ರ ನಂಬಿಕೆ ಏನು, ಅದರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅದು ಕೆಲವರು ಏನಂದ್ರೆ ಕ್ಷೇತ್ರದ ಹೆಸರು ಹಾಳು ಮಾಡ್ಲಿಕ್ಕೆ ಇದು ಮಾಡ್ತಿದ್ದಾರೆ ಬಿಟ್ಟರೆ ಅದರಲ್ಲಿ ಅವ್ರಿಗೆ ಬೇರೆ ಏನು ಲಾಭನೂ ಇಲ್ಲ. ನೋಡ್ತೀರಿ, ಅನಾಮಿಕನ ಮಾತು ಸುಳ್ಳಾಗುತ್ತೆ. ಎಸ್ಐಟಿ ತನಿಖೆಯಲ್ಲಿ ಅವನು ಅನಾಮಧೇಯ ವ್ಯಕ್ತಿ ಮಾತಾಡಿದ್ದು ಅವನು ಸಂಪೂರ್ಣ ಸುಳ್ಳು ಅಂತ ಆಗ್ತದೆ. ಯಾಕಂತ ಹೇಳಿದರೆ ಅಲ್ಲಿಗ ಮುಂಚೆಲ್ಲಲ್ಲಿ ಕೊಳೆತ ಶವ ಸಿಗ್ತಿತ್ತು. ಇಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಔಟ್ ಪೋಸ್ಟ್ ಇದ್ದದ್ದು. ಬೆಳ್ತಂಗಡಿಯಿಂದ ಬರ್ತಿದ್ರು. ಅದನ್ನು ಕೊಳೆತ ಸ್ಥಿತಿಯಲ್ಲಿ ಅದನ್ನು ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ, ದಫನ ಮಾಡಬೇಕಿತ್ತು.
ಹಾಗಾಗಿ SIT ತನಿಖೆ ಅದು ಬುರುಡೆ ಈಗ ತೆಗೆಯುವುದು ಏನೋ ಹೇಳ್ತಿದ್ದಾರೆ, ಅದೆಲ್ಲ ಸುಳ್ಳು ಅಂತ. ಧರ್ಮಸ್ಥಳದ ಹೆಸರು ಕೆಡಿಸಲು ಷಡ್ಯಂತ್ರ. ನಮಗೇನು ಕಂಡು ಬಂದೈತಿ ಅಂದರೆ ಎಲ್ಲಿ ದೇವಸ್ಥಾನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಸರ್. ಹೋದವ್ರಿಗೆ ಬಂದವ್ರಿಗೆ ಎಲ್ಲ ಚೆನ್ನಾಗೈತಿ. ಯಾವುದೋ ಒಂದು ಆರೋಪ ಮಾಡೋಕೆ ಹೆಸರು ಕೆಡ್ಸಕ 12 ವರ್ಷದ್ದು 13 ವರ್ಷದ್ದು ಈಗ ಹುಟ್ಟ್ಯಾಕ್ಯಾರ ಅಂದರೆ ಹೆಸರು ಕೆಡ್ಸಕ್ಕೆ ಹುಟ್ಟ್ಯಾಕ್ಯಾರ ಇದನ್ನು ಅಂತ ನಮ್ಮ ಅಭಿಪ್ರಾಯ ಸರ್. ಎಲ್ಲ ವ್ಯವಸ್ಥೆ ಚೆನ್ನಾಗೈತಿ. ಹಂಗೆ ಅವರಲ್ಲಿ ಕೆಟ್ಟ ಅಭಿಪ್ರಾಯ ಇದ್ರೆ ಇವಾಗ ಯಾಕೆ ಇಷ್ಟೆಲ್ಲ ಯಾಕೆ ನಡ್ಸ್ಕೊಂಡು ಹೋಗ್ತಾರ? ಚೆನ್ನಾಗೈತಿ ಬಿಡಿ ಸರ್, ಅದೆಲ್ಲ ಸುಳ್ಳು ಅನ್ಕೊಂತೀವಿ. ನಮ್ಮ ಧಣಿ ನಮ್ಮ ದೇವರು ತಪ್ಪು ಮಾಡಿಲ್ಲ. 43 ವರ್ಷದಿಂದ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡೆಲ್ಲ ಹೋಗ್ತಾ ಇದ್ದೇವೆ. ಆದರೆ ಈಗ ನಮ್ಮ ದನಿಯವರಿಗೂ ದೇವರಿಗೂ ಇವರು ನಿರಪರಾಧಿಗಳು. ದನಿಯವರು ನಿರಪರಾಧಿ. ಇವರು ಇಂಪ್ರೂವ್ಮೆಂಟ್ ಆದ ನೋಡಿ ಬೇರೆಯವರಿಗೆ ಅಶ್ವ ಬಂದು ಬೇಡದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ದನಿಯವರು ದೇವರು ನಿರಪರಾಧಿ ಇದ್ದಾರೆ, ಎಲ್ಲೂ ಬೇಕಾದ್ರೂ ಹೇಳ್ತೇವೆ. ಶವ ಹೂತಿಟ್ಟ ತನಿಖೆಗೆ ಸಹಾಯ ಮಾಡುತ್ತೇವೆ ಎಂದು ವಿಜ್ಞಾನಿಗಳು ತಾಂತ್ರಿಕ ತಜ್ಞರ ಮುಂದೆ ಬಂದಿದ್ದಾರೆ. ಈ ಕೇಸ್ನಲ್ಲಿ ನಮ್ಮ ಅನುಭವದ ಸಹಾಯ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ಏನೋ ಪ್ರಾರಂಭವಾಗಿದೆ. ಆದರೆ ಈ ತಲೆಬುರುಡೆ ಹಿಂದೆ ಬಿದ್ದ SIT ತಂಡಕ್ಕೆ ಸ್ಫೋಟಕ ಮಾಹಿತಿಯನ್ನ ಹೊರಗಿಡುವ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಕೂಡ ಹೆಚ್ಚಿದೆ. ಆದರೆ SIT ತಂಡಕ್ಕೆ ತನಿಖೆ ಅಷ್ಟು ಸುಲಭದ ಟಾಸ್ಕ್ ಅಲ್ಲ. ತನಿಖೆಗೆ ಇಳಿದಿರುವ SITಗೆ ಸಾಲು ಸಾಲು ಸವಾಲುಗಳು ಎದುರಾಗುವ ಸಾಧ್ಯತೆ ಕೂಡ ಇದೆ. ಹಾಗಾದರೆ SIT ತಂಡಕ್ಕೆ ಯಾವ ರೀತಿಯ ಸವಾಲುಗಳು ಎದುರಾಗಬಹುದು? ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಕ್ಕೆ SIT ತಂಡ ತಲೆ ಕೆಡಿಸ್ಕೊಳ್ಳುವ ಹಂತಕ್ಕೆ ಹೋಗಬಹುದು? ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಯಲಾಗುತ್ತಾ ಧರ್ಮಸ್ಥಳ ಸಮಾಧಿ ಕೇಸ್. ಬುರುಡೆ ಸಾಕ್ಷ್ಯದ ಬಗ್ಗೆ ಗಂಭೀರ ತನಿಖೆ ಶುರು. ಧರ್ಮಸ್ಥಳ ಗ್ರಾಮದ ಅರಣ್ಯ ಪ್ರದೇಶಗಳ ಸುತ್ತಮುತ್ತ ಶವಗಳನ್ನ ಹೂತಿಡಲಾಗಿದೆ ಎನ್ನುವ ಆರೋಪವಿದೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನೇಮಕ ಮಾಡಿರೋ ವಿಶೇಷ ತನಿಖಾ ತಂಡ ತನಿಖೆಯನ್ನ ಆರಂಭಿಸಿದೆ. ಶವಗಳನ್ನ ಹೂತಿಟ್ಟಿದ್ದೇನೆ ಎಂದು ದೂರು ಕೊಟ್ಟ ಅನಾಮಿಕನನ್ನ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. SIT ಮುಖ್ಯಸ್ಥ ಅನುಚೇತ್ ಹಾಗೂ SP ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ತನಿಖೆ ಆರಂಭಗೊಂಡಿದೆ. ವಕೀಲರ ಜೊತೆ ದೂರು ಕೊಟ್ಟ ಅನಾಮಿಕ ವಿಚಾರಣೆಗೆ ಹಾಜರಾಗಿದ್ದಾನೆ. ಅಧಿಕಾರಿಗಳು ಬುರುಡೆ ಅಗಿದ ಜಾಗವನ್ನ ತೋರಿಸುವಂತೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ.